ರೈಲ್ವೆ ಕಾಮಗಾರಿ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಹೌದು, ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ವಿರುದ್ಧ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರ ಹೆಸರು ಇಲ್ಲದಿರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಕಾಂಗ್ರೆಸ್ ಶಾಸಕರು ಮತ್ತು ಕಾರ್ಯಕರ್ತರು ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ವಿರುದ್ಧ ನಡೆಸಿರುವಂತಹ ವಾಗ್ದಾಳಿ ಇದು. ಕಾಂಗ್ರೆಸ್ ಶಾಸಕರ ಹೆಸರೇ ಇಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಗಲಾಟೆಯ ವೇಳೆ ವಿ ಸೋಮಣ್ಣ ಮೇಲೆ ಕುರ್ಚಿಯನ್ನು ತೂರಿದ್ದಾರೆ. ರೈಲ್ವೆ ಎಲ್ಸಿ ಕಾಮಗಾರಿ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ನೋಡಬಹುದು, ರೈಲ್ವೆ ಎಸಿ ಕಾಮಗಾರಿ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ. ಒಂದು ಜನಪ್ರತಿನಿಧಿಗಳು ಜವಾಬ್ದಾರಿಯನ್ನು ಎಲ್ಲಾದರೂ ಅಡ ಇಟ್ಟಿದ್ದಾರಾ ಅಂತ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಒಂದಲ್ಲ ಒಂದು ಗಲಾಟೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಈ ಮಟ್ಟಕ್ಕೆ ತಾರಕಕ್ಕೆ ಯಾಕೆ ಹೋಯ್ತು ಗಲಾಟೆ? ಯಾವಾಗಾಗಿದ್ದು ಈ ಒಂದು ಗಲಾಟೆ? ಪರಿಸ್ಥಿತಿ ತಹಬದಿಗೆ ಬಂದಿದ್ಯಾ ಹೇಗೆ? ಹೌದು ದಿವ್ಯಶ್ರೀ, ಏನಂತಂದ್ರೆ ಇವತ್ತು ಒಂದು ಕೊಪ್ಪಳದ MLA ಆಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರ ಸ್ವಗ್ರಾಮ ಆಗಿರ್ತಕ್ಕಂಥ ಹಿಟ್ನಾಳ ಗ್ರಾಮದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂತಹ ಒಂದು ರೈಲ್ವೆ ಕಾಮಗಾರಿ ಸಂಬಂಧಪಟ್ಟಂತೆ LC ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ರು. ಇವತ್ತಿನ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಆ ವೇದಿಕೆಯಾಗ ಒಂದು LCD ಸ್ಕ್ರೀನ್ ಅನ್ನ ಅಳವಡಿಸಿದ್ರು. ಆ LCD ಸ್ಕ್ರೀನ್ ಅಲ್ಲಿ ಏನು ತಮ್ಮ ಒಂದು ಬ್ಯಾನರ್ ನ ಹಾಕಿದ್ರು. ಆ ಬ್ಯಾನರ್ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರ ಮತ್ತು MP ಅವರದು ಹಾಗೆ ಜೊತೆಗೆ ಅಲ್ಲಿರ್ತಕ್ಕಂತಹ ಸಚಿವರ ಒಂದು ಹೆಸರುಗಳ ನಾಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಹೆಸರುಗಳಿಲ್ಲ ಅಂತಂದೇಳಿ, ನಮ್ಮ ಸಚಿವರ ನಮ್ಮ ಶಾಸಕರ ಹೆಸರುಗಳಿಲ್ಲ ಅಂತಂದೇಳಿ ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತರು ದಿಢೀರ್ನ ಒಂದು ಪ್ರತಿಭಟನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಮತ್ತೆ ಎಂಟ್ರೆನ್ಸ್ ಬರುವಂತ ಒಂದು ಕಲ್ಲಿಯೂ ಕೂಡ ಒಂದು ಅವರ ಹೆಸರುಗಳು ಕೂಡ ನಾಪತ್ತೆ ಆಗಿರ್ತವೆ. ಆ ಒಂದು ಇಶ್ಯೂವನ್ನು ಇಟ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ವಿ ಸೋಮಣ್ಣ ವಿರುದ್ಧವಾಗಿ ಆ ಒಂದು ಅಂದ್ರೆ ಕೇಂದ್ರ ಸಚಿವರ ವಿರುದ್ಧ ಘೋಷಣೆಗಳನ್ನ ಕೂಗೋದಕ್ಕೆ ಚಾಲೂ ಮಾಡ್ತಾರೆ. ಹಾಗೆ ಪೊಲೀಸರು ಕೂಡ ಅಲ್ಲಿರ್ತಕ್ಕಂತಹ ಒಂದು ಅವರನ್ನ ಪ್ರತಿಭಟನೆಗೆ ತಹಬದಿಗೆ ತರೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ಕೂಡ. ಆದ್ರೂ ಕೂಡ ಅಲ್ಲಿ ಸಚಿವರು ಕೂಡ ಬಂದಂತ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಿಗೂ ಕೂಡ ಅಲ್ಲಿ ಎಂಟ್ರಿ ಕೊಡ್ತಾರೆ. ಬಂದಂತ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನ ನೋಡಿರ್ತಕ್ಕಂತಹ ಸಚಿವರು ಕೂಡ ನಮ್ಮ ಹೆಸರುಗಳನ್ನ ಕೈ ಬಿಟ್ಟಾರೆ ಅಂತಂದೇಳಿ ಒಂದು ಇದರಲ್ಲಿ ಅವರು ಕೂಡ ಒಂದು ಕೋಪಗೊಂಡು ಸಚಿವರ ವಿರುದ್ಧವಾಗಿ ಒಂದು ಕೇಂದ್ರ ಸಚಿವರ ವಿರುದ್ಧ ಕೂಡ ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನಮ್ಮ ಮನಸ್ಸಿಗೆ ನೋವಾಗಿದ್ದೆ, ನಮ್ಮ ಪಟಾಲಂಗಳನ್ನು ಕಟ್ಟಿಕೊಂಡು ನೀವು ಬಂದಿದ್ದೀರಿ ಅಂತಂದೇಳಿ ಕೇಂದ್ರ ಸಚಿವರು ಹೇಳಿರ್ತಕ್ಕಂಥ ಒಂದು ಮಾತಿಗೆ ಇವರ ವಿರುದ್ಧವಾಗಿ ಕೂಡ ಅವರು ಮಾತನಾಡುವಂತ ಕೆಲಸವನ್ನ ಮಾಡಿ, ಹೀಗಾಗಿ ಮಾತಿಗೆ ಮಾತು ಬೆಳ್ಕೊಂಡು ಬಹಳಷ್ಟು ಒಂದು ವಿಕೋಪಕ್ಕೆ ಹೋಗುವಂತ ಒಂದು ಕೆಲಸ ಆಗ್ತಿದೆ. ಜೊತೆಗೆ ಆ ಒಂದು ಏನು ಶಂಕುಸ್ಥಾಪನೆ ಮಾಡುವಂತ ಒಂದು ಕಲ್ಲು ಮೇಲೆ ಕೂಡ ಆ ಒಂದು ಹೆಸರುಗಳನ್ನ ಅಲ್ಲಿ ಇರ್ತವೆ. ಆದ್ರೆ ಇಲ್ಲಿ ಹೊರಗಡೆ ಇಟ್ಟಿರ್ತಕ್ಕಂಥ ಕಲ್ಲು ಬೇರೆ, ಮತ್ತೆ ಒಳಗಡೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡುವಂತ ಒಂದು ಕಲ್ಲು ಕೂಡ ಬೇರೆ ಇರ್ತದೆ. ಆ ಕಲ್ಲಿನಲ್ಲಿ ಅಲ್ಲಿರ್ತವೆ. ಇದನ್ನ ತೋರಿಸ್ಬಿಟ್ಟು ಸಚಿವರು ನಾವು ಯಾವ್ದನ್ನ ಪ್ರೋಟೋಕಾಲ್ ನಾವು ಉಲ್ಲಂಘನೆ ಮಾಡಿಲ್ಲ ಅಂತಂದೇಳಿ ಅವರು ಕೂಡ ಒಂದು ಮಾತನಾಡುವಂತ ಕೆಲಸವನ್ನು ಕೂಡ ಆಗ್ತಿದೆ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.